Hello everyone, welcome back to Success Coaching Academy. This is Chetan. PGCT MBA MCA ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲವುದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವುದೇ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ಸ್ ಇರಲಿ ಡಿಫ್ರೆಂಟ್ ವೇಸ್ ನಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಲೈಕ್ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ಸಾಲ್ವ್ ಮಾಡ್ಬೋದು, ಲೈಕ್ ಎಕ್ಸ್ ಅಂತ ತಗೊಂಡು, ಅಥವಾ ಫಾರ್ಮುಲಾ ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು, ಪರ್ಸೆಂಟೇಜ್ ಮೆಥಡ್ಸ್ ಅಲ್ಲಿ ಮಾಡ್ಬೋದು, ಅಥವಾ ಫ್ರಾಕ್ಷನ್ ಅಲ್ಲಿ ಅನಲೈಸ್ ಮಾಡ್ಬೋದು. ಟೈಮ್ಸ್ ಥ್ರೂ ದ ಆಪ್ಷನ್ ಕೂಡ ಇನ್ಪುಟ್ ಕೊಟ್ಟು ಸಾಲ್ವ್ ಮಾಡ್ಬೋದು. ಸೊ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ್ದು ಬೇಗ ಆಗತ್ತೆ ಅಂತ ನೋಡ್ಕೊಂಡು ನೀವು ಪಿಕ್ ಮಾಡ್ಬೇಕಾಗತ್ತೆ ಪ್ರತಿ ಕ್ವಶನ್ಸ್ಗೂ. ಅದೇ ರೀತಿ ಪ್ರತಿದಿನ ನಾನು ಡಿಫ್ರೆಂಟ್ ವೇನಲ್ಲಿ ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕಾಗತ್ತೆ. ನೀವು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಬೇಕಂತ ಹೇಳಿದ್ರೆ ನಾನು ತಗೋತೀನಿ ಅಂತ ಹೇಳ್ತಾ ಇವತ್ತಿನ ಎರಡು ಕ್ವಶನ್ ನ ಡಿಸ್ಕಸ್ ಮಾಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್: ಹೌ ಮೆನಿ ನಂಬರ್ಸ್ ಬಿಟ್ವೀನ್ 55 ಅಂಡ್ 555 ಇನ್ಕ್ಲೂಡಿಂಗ್ ಬೋತ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಡಿವಿಸಿಬಲ್ ಬೈ 5 ಅಂತ ಹೇಳಿದಾನೆ. ಸೊ ವೆರಿ ಸಿಂಪಲ್ ಕ್ವಶನ್. ಅವನು ಏನ್ ಹೇಳಿದಾನೆ ಅಂದ್ರೆ 55 ಇಂದ 555 ವರೆಗೂ ಎಷ್ಟು ನಂಬರು 5 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಫಸ್ಟ್ ನಂಬರ್ ಇಸ್ 55. ಅದೇ ರೀತಿ 555 ವರೆಗೂ ಎಷ್ಟು ನಂಬರ್ಸ್ ನಮಗೆ 5 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಬೇಸಿಕಲಿ ನಮ್ಗೆ ಏನ್ ಗೊತ್ತಿರಬೇಕು, ಡಿವಿಸಿಬಿಲಿಟಿ ರೂಲ್ ಆಫ್ 5. 5 ಇಂದ ಯಾವ ನಂಬರ್ಸ್ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ ಎಂಡಿಂಗ್ ಅಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಇದು ನಮ್ಗೆ ಇನಿಷಿಯಲಿ ಗೊತ್ತಿರಬೇಕು. ಸೊ ನೋಡಿ, ಫಸ್ಟ್ ನಂಬರ್ 55 ಇದೆ ಅಂದ್ರೆ ನೆಕ್ಸ್ಟ್ ಯಾವ್ದಾಗಿರ್ಲೇಬೇಕು? 60. ಅದ್ರ ನೆಕ್ಸ್ಟ್ ನಂಬರ್ 65. ಅದ್ರ ನೆಕ್ಸ್ಟ್ ನಂಬರ್ 70. ಇದೇ ರೀತಿ 555 ವರೆಗೂ ಎಷ್ಟು ನಂಬರ್ ಸಿಗುತ್ತೆ ಅಂತ ನಾವು ಕೌಂಟ್ ಮಾಡ್ಬೇಕಾಗತ್ತೆ. ಈ ತರ ಬರ್ಕೊಂಡೋದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೆ ಅವರು ಡೈರೆಕ್ಟ್ ಆಗಿ ಇಷ್ಟೇ ಕ್ವಶನ್ಸ್ ಕೇಳಿರ್ತಾರೆ. ನಾವು ಯಾವ ಕಾನ್ಸೆಪ್ಟ್ ನ ಅಪ್ಲೈ ಮಾಡ್ಬೋದು ಅಂತ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಇದನ್ನ ನಾವು ಪ್ರೋಗ್ರೆಷನ್ ಕಾನ್ಸೆಪ್ಟ್ಸ್ ನ ಅಪ್ಲೈ ಮಾಡೋದ್ರ ಮೂಲಕ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾಕಂದ್ರೆ ನೋಡಿ, ಕಾಮನ್ ಡಿಫ್ರೆನ್ಸ್ 5 ಇದೆ. ಇಲ್ಲಿಂದ ಇಲ್ಲಿಗೆ 5 ಇದೆ ಡಿಫ್ರೆನ್ಸ್, ಇಲ್ಲಿಂದ ಇಲ್ಲಿಗೆ 5 ಇದೆ ಡಿಫ್ರೆನ್ಸ್, ಇಲ್ಲಿಂದ ಇಲ್ಲಿಗೆ 5 ಇದೆ ಡಿಫ್ರೆನ್ಸ್. ಸೊ ಇದನ್ನ ಯಾವ ಪ್ರೋಗ್ರೆಷನ್ಸ್ ನ ನಾವು ಹಾಕ್ಬೋದು ಅಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ನ ಹಾಕ್ಬೋದು. ಸೊ ಎಂತ್ ಟರ್ಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ದಟ್ ಇಸ್ TN is equals to A plus N minus 1 into D. ಪ್ರಾಬಬ್ಲಿ ನೀವು ಹೈಸ್ಕೂಲ್ ನಲ್ಲಿ ಇದನ್ನ ಸ್ಟಡಿ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಎಂತ್ ಟರ್ಮ್ ಸಾಲ್ವ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಸೊ ಇಲ್ಲಿ TN ಅಂತ ಹೇಳಿದ್ರೆ ಲಾಸ್ಟ್ ಟರ್ಮ್ ಏನಿದೆ 555 ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್, ದಟ್ ಇಸ್ 55 ಇದೆ. ಸೊ ಎನ್ ನಂಬರ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅದರದ್ದು ಎಷ್ಟು ಟರ್ಮ್ಸ್ ಇದೆ ಅಂತ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗೆ ಬರ್ಕೊಳ್ಳಿ, -1. ಡಿ ಈಸ್ ಕಾಮನ್ ಡಿಫ್ರೆನ್ಸಸ್ 5 ಇದೆ. ನೋಡಿ 5 ಇದೆ. ಸೊ 5 ನ ಪ್ಲೇಸ್ ಮಾಡಿ. ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. 555 55 n ಇಂಟು 5 5n -5. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ನೋಡಿ, 555 ಹಾಗೆ ಬರ್ಕೋತೀನಿ. ಸೊ ಈ 55 ಅಲ್ಲಿ -5 ನ ಸಬ್ಟ್ರಾಕ್ಟ್ ಮಾಡಿದ್ರೆ 50 ಆಗುತ್ತೆ, ಪ್ಲಸ್ 5n. ಸೊ ಈ 50 ಈ ಕಡೆಗೆ ಬಂದ್ರೆ ಮೈನಸ್ ಆಗುತ್ತೆ. ದಟ್ ಇಸ್ ಡೈರೆಕ್ಟ್ ಆಗಿ ಬರೀತೀನಿ. ದಟ್ ಇಸ್ 505. 555 50 ಸಬ್ಟ್ರಾಕ್ಟ್ ಮಾಡಿದ್ರೆ 505. ದಟ್ ಇಸ್ ಈಕ್ವಲ್ಸ್ ಟು 5n. n ಇಂದ ಡಿವೈಡ್ ಮಾಡಿದ್ರೆ you'll get the answer. ಸೊ ನೋಡಿ, 505 ಡಿವಿಷನ್ 5 ಇಟ್ ಗಿವ್ಸ್ n. ಸೊ n ವ್ಯಾಲ್ಯೂ ಸಿಗುತ್ತೆ. 5 ಇಂದ ಡಿವೈಡ್ ಮಾಡಿ n ವ್ಯಾಲ್ಯೂ ಸಿಗುತ್ತೆ. 5 1 times, 5 10 times, again 1. ಸೊ n ವ್ಯಾಲ್ಯೂ ಇಸ್ 101. ಅಂದ್ರೆ ಈ ತರದ್ದು 101 ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಈ ರೀತಿ ಕಾನ್ಸೆಪ್ಟ್ಸ್ ನ ಅಪ್ಲೈ ಮಾಡೋದ್ರ ಮೂಲಕ ಈ ಕ್ವಶನ್ ನ ಸಾಲ್ವ್ ಮಾಡಬಹುದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. If an article is sold for rupees X, the profit is 10%. And if the price is reduced by 88, the loss is 10%. What is the cost price of the article? ಇದು ಕೂಡ ಸಿಂಪಲ್ ಆಗಿದೆ ಕ್ವಶನ್. ಪರ್ಸೆಂಟೇಜ್ ಥ್ರೂ ಸಾಲ್ವ್ ಮಾಡಬಹುದು. ಇದನ್ನ ಎಕ್ಸ್ ಅಂಡ್ ವೈ ಅಂತ ತಗೊಂಡು ಸಾಲ್ವ್ ಮಾಡ್ತಾರೆ. ಇಟ್ ಇಸ್ ಅ ಡಿಫರೆಂಟ್ ವೇ. ಸೊ CT ಅಪ್ರೋಚ್ ಅಲ್ಲಿ ಆ ರೀತಿ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಹೆಲ್ಪ್ ಆಗಲ್ಲ. ಇನ್ ಟೈಮ್ ಅಲ್ಲಿ ಮಾಡ್ಬೇಕಂದ್ರೆ ಶಾರ್ಟ್ ಕಟ್ಸ್ ಅಲ್ಲೇ ಮಾಡ್ಬೇಕಾಗತ್ತೆ. ನೋಡಿ ಹೇಗೆ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಫಸ್ಟ್ ಅನಲೈಸ್ ಮಾಡೋಣ. ವಿ ಡೋಂಟ್ ನೋ ದ ಕಾಸ್ಟ್ ಪ್ರೈಸ್. ಸೊ ವಿ ಡೋಂಟ್ ನೋ ದ ಕಾಸ್ಟ್ ಪ್ರೈಸ್. ಇದನ್ನ ಸೇಲ್ ಮಾಡ್ತಾ ಇದ್ದಾರೆ ಸಮ್ ಎಕ್ಸ್ ರುಪೀಸ್ಗೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಸಮ್ ಎಕ್ಸ್ ರುಪೀಸ್. ಏನಾಗ್ತದೆ? ಪ್ಲಸ್ 10% ಪ್ರಾಫಿಟ್ ಆಗ್ತಿದೆ. ಕಾಸ್ಟ್ ಪ್ರೈಸ್ ಮೇಲೆ 10% ಪ್ರಾಫಿಟ್ ಆಗ್ತಿದೆ. ಅಂಡ್ ಇಫ್ ದ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 88 ಅಂದ್ರೆ ಈ ಸೆಲ್ಲಿಂಗ್ ಪ್ರೈಸ್ ನ 88 ರುಪೀಸ್ ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಮಾಡ್ತಾರೆ ಅಂದ್ರೆ ಕಡಿಮೆ ಮಾಡ್ತಾರೆ. ರೆಡ್ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ? ಲಾಸ್ ಆಗುತ್ತೆ. 10% ಲಾಸ್ ಆಗುತ್ತೆ. ಸೊ ಇದ್ರ ಮೇಲೆ 10% ಲಾಸ್ ಆಗುತ್ತೆ. ವಿ ಕ್ಯಾನ್ ಸೇ ವೈ. ಯಾವುದೋ ಬೇರೆ ವ್ಯಾಲ್ಯೂಗೆ ಸೇಲ್ ಮಾಡ್ತಿದ್ದಾರೆ, ಅದಕ್ಕೆ ವೈ ಅಂತ ಬರ್ಕೋತಿದ್ದೀನಿ. 88 ರುಪೀಸ್ ಕಡಿಮೆ ಮಾಡಿದ್ದಕ್ಕೆ ಲಾಸ್ ಆಗ್ತಿದೆ.
ಮೊದಲು ಅವ್ರಿಗೆ 10% ಪ್ರಾಫಿಟ್ ಆಗ್ತಿತ್ತು. ಈಗ ನಾನು ಕಾಸ್ಟ್ ಪ್ರೈಸ್ ನ ಕಂಡುಹಿಡಿಬೇಕಾಗತ್ತೆ. ಇದನ್ನ ಯಾವ ರೀತಿ ಅನಲೈಸ್ ಮಾಡ್ಬೋದು ನೋಡಿ. ಲೇಟೆಸ್ಟ್ ಟೇಕ್ ಕಾಸ್ಟ್ ಪ್ರೈಸ್ ನ 100 ಅಂತ ತಗೋಣ, ಪರ್ಸೆಂಟೇಜಸ್ ಅಲ್ಲಿ ಅನಲೈಸ್ ಮಾಡೋಣ. ಅವ್ರಿಗೆ ಏನ್ ಪ್ರಾಫಿಟ್ ಆಗಿದೆ ಅದನ್ನೇ ಅಪ್ಲೈ ಮಾಡೋಣ. 10% ಪ್ರಾಫಿಟ್ ಆದ್ರೆ ಎಷ್ಟಾಗತ್ತೆ? ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 110. ಈಸಿಲಿ ಬರ್ಕೋಬಹುದು. ಸೊ ಅದೇ ರೀತಿ ಅವರು ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರೂ ರೆಡ್ಯೂಸ್ ಮಾಡಿ, ಅದಾದ ನಂತರ ಏನಾಗುತ್ತೆ, ಅವ್ರಿಗೆ 10% ಲಾಸ್ ಆಗುತ್ತೆ. ಫಸ್ಟ್ ಅದನ್ನ ಬರ್ಕೊಳ್ಳೋಣ. 10% ಲಾಸ್ ಆದ್ರೆ, ಸೊ ಕಾಸ್ಟ್ ಪ್ರೈಸ್ 100 ಇದ್ರೆ 90 ಆಗಿರುತ್ತೆ ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ ಎಷ್ಟು ರೆಡ್ಯೂಸ್ ಆಯ್ತು ಅಂತ ನೋಡ್ಕೊಳ್ಳಿ. ಇಲ್ಲಿ ಎಷ್ಟು ರೆಡ್ಯೂಸ್ ಆಯ್ತು ಅಂತ ಹೇಳಿದ್ರೆ, 110 ಮಾರ್ತಾ ಇದ್ದವನು 90 ರುಪೀಸ್ ಮಾರ್ತಾ ಇದ್ದೀನಿ ಅಂದ್ರೆ 20 ರುಪೀಸ್ ಏನಾಯ್ತು, ರೆಡ್ಯೂಸ್ ಆಯ್ತು. ಸೊ ಒರಿಜಿನಲ್ ಪ್ರೈಸ್ ಮೇಲೆ 88 ರೆಡ್ಯೂಸ್ ಆಗಿದೆ. ಇಲ್ಲಿ ಅಕಾರ್ಡಿಂಗ್ ಟು 100 20 ರೆಡ್ಯೂಸ್ ಆಗಿದೆ. ಲಾಜಿಕಲಿ ಇವೆರಡನ್ನ ಈಕ್ವೇಟ್ ಮಾಡಬಹುದು. ಇನ್ ಟರ್ಮ್ಸ್ ಆಫ್ 100 20 ರುಪೀಸ್ ರೆಡ್ಯೂಸ್ ಆಗ್ತಿದೆ. ಇನ್ ಟರ್ಮ್ಸ್ ಆಫ್ ಒರಿಜಿನಲ್ ವ್ಯಾಲ್ಯೂ 88 ರೆಡ್ಯೂಸ್ ಆಗ್ತಿದೆ. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಅಂದ್ರೆ, ನನ್ನ ಪ್ರಕಾರ ಕಾಸ್ಟ್ ಪ್ರೈಸ್ 100, ಅವ್ರ ಪ್ರಕಾರ ಎಷ್ಟು? ನಾನು 100 ರುಪೀಸ್ ಅಪ್ಲೈ ಮಾಡಿದಕ್ಕೆ 20 ರುಪೀಸ್ ರೆಡ್ಯೂಸ್ ಆಗ್ತಿದೆ. ಒರಿಜಿನಲ್ ಕಾಸ್ಟ್ ಪ್ರೈಸ್ ಮೇಲೆ 88 ರೆಡ್ಯೂಸ್ ಆಗ್ತಿದೆ. ವಾಟ್ ಇಸ್ ದ ಕಾಸ್ಟ್ ಪ್ರೈಸ್ ಅಂದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 88 ಇಂಟು 100 ಡಿವಿಷನ್ 20. 25 ಟೈಮ್ಸ್ 5 ಇಂದ ಮಲ್ಟಿಪ್ಲೈ ಮಾಡಿ. 8 5 40 ಆಗುತ್ತೆ. 0 ಬರ್ದು 4 ಕ್ಯಾರಿ 40 44. ಸೊ ಫೈನಲ್ ಆನ್ಸರ್ ಇಸ್ 440. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಪರ್ಸೆಂಟೇಜ್ ಥ್ರೂ ಅನಲೈಸ್ ಮಾಡಬಹುದು ಈ ಕ್ವಶನ್ ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.